PWD ಇಲಾಖೆಯಲ್ಲಿ ಒಬ್ಬ FDA ಟ್ರಾನ್ಸ್ಫರ್ ಮಾಡೋಕ್ಕೆ ಒಬ್ಬ ಶಾಸಕರು ಮುಂದಾಗ್ತಾರೆ. ಅದಕ್ಕೆ ಮಿನಿಸ್ಟ್ರು ಅದರ ಉಸ್ತುವಾರಿ ಸಚಿವರು ಅದಕ್ಕೆ ಅಡ್ಗಾಲ ಆಗ್ತಾರಂತೆ. ಅದು CM ವರೆಗೂ ಹೋಗಿತ್ತಂತೆ. ಅಯ್ಯೋ, ಇದು ಪರಿಸ್ಥಿತಿ ರಾಜ್ಯದಲ್ಲಿ. ಜಿಲ್ಲಾ ಉಸ್ತುವಾರಿ SS ಮಲ್ಲಿಕಾರ್ಜುನ್ ಅವರನ್ನ ಬದಲಾಯಿಸಿ ಅಂತ ಈಗ ಆಗ್ರಹ. PWD ಇಲಾಖೆ FDA ಟ್ರಾನ್ಸ್ಫರ್ಗೆ ಅಡ್ಡಿ ಆರೋಪ. CM ಸಹಿ ಹಾಕಿದ್ರು ಕೂಡ ಇವರು ತಡೆ ಒಡ್ಡಿದ್ದಾರೆ ಅಂತ. ಬಿಜೆಪಿ ಜೊತೆಗೆ ನಿರಂತರವಾಗಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ SS ಮಲ್ಲಿಕಾರ್ಜುನ್ ಅವರ DCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಶಿವಗಂಗಾ ಬಸವರಾಜ್ ಈಗ DCMಗೆ CMಗೆ ಒಂದು ಪತ್ರವನ್ನು ಬರೆದುಬಿಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಯನ್ನು ಬದಲಾಯಿಸಬೇಕು ಅಂತ ಹೇಳಿ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ವಿರುದ್ಧ ಈಗ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಈ ಪತ್ರವನ್ನು ಬರೆದು ಕಿಡಿಕಾರಿದ್ದಾರೆ. ಈಗ CM DCMಗೆ ಪತ್ರ ಬರೆದಿರೋದು ನಿಜ. ಪಬ್ಲಿಕ್ ಟಿವಿ ಅವ್ರನ್ನ ಮಾತನಾಡಿಸಿದ್ರು ಶಿವಗಂಗಾ ಬಸವರಾಜ್ ಅವರನ್ನ. ಬೆಳಗಾವಿಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವ್ರನ್ನ ಮಾತನಾಡಿಸಿದಾಗ, ನಮಗೆ ಹೊಂದಾಣಿಕೆ ರಾಜಕಾರಣ ಬರಲ್ಲ, ಬಕೆಟ್ ಹಿಡ್ಕೊಂಡು ನಾನು ಹೋಗಲ್ಲ. SS ಮಲ್ಲಿಕಾರ್ಜುನ್ ರಾಜಕೀಯ ಬಿಟ್ಟರೂ ಪರವಾಗಿಲ್ಲ. ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಲು ಕಾಂಗ್ರೆಸ್ನಲ್ಲಿ ಗಂಡಸರಿಲ್ವಾ? ಇಲ್ಯಾಕೆ ಗಂಡಸ್ತನದು ಬಂತು ಏನಪ್ಪ? ಬಿಜೆಪಿ ಮಾಜಿ ಶಾಸಕನ ಬೆಂಬಲಿಗನಿಗೆ ಬೆಂಬಲ ಕೊಡಬೇಕಾ? ಇದನ್ನ CM ಪರಿಗಣಿಸಬೇಕು ಅಂತ ಶಾಸಕ ಶಿವಗಂಗಾ ಅವರು ಆಗ್ರಹಿಸಿದ್ದಾರೆ. ಬಕೆಟ್ ಹಿಡ್ಕೊಂಡು ನಾನು ಹೋಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೌದಾ? ಹಿಂದೆ ಒಂದು ಯಾವುದೋ ಸ್ಟೇಟ್ಮೆಂಟ್ ಇತ್ತಲ್ಲ, ಯಾರೋ CM ಆಗಬೇಕು ಅಂತ. ಇವರೇನಾ ಏನಪ್ಪ? ನೋಡ್ಬೇಕು. ಶಾಸಕರಿಗಿಂತ ಶಿವಗಂಗಾ ಬಸವರಾಜ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ನೋಡೋಣ ಪತ್ರವನ್ನು ಯಾಕೆ ಬರೆದ್ರು ಅಂತ. ಸರ್, ತಾವು ಪತ್ರ ಬರೆದ ಉದ್ದೇಶ ಏನು ಸರ್? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ತೆಗಿಬೇಕು, ಮಲ್ಲಿಕಾರ್ಜುನ ಅವ್ರನ್ನ ಜಿಲ್ಲಾ ಉಸ್ತುವಾರಿಯಿಂದ ತೆಗೆದು ನಮಗೆ ಬೇರೆ ಸಚಿವರನ್ನ ಹಾಕೊಡ್ಬೇಕು ಅಂತ ಮನವಿ ಮಾಡಿದ್ದೀನಿ. ಯಾಕೆ? ಹೊಂದಾಣಿಕೆ ರಾಜಕೀಯ, BJP ಅವ್ರ ಜೊತೆ ಹೊಂದಾಣಿಕೆ ರಾಜಕೀಯ. ನಾವು ಇಲ್ಲಿ ಬೇರ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಇವತ್ತು 20,000 ಲೀಡಲ್ಲಿ ನಾನು ಗೆದ್ದಿದ್ದೀನಿ. ಅದೇ ಲೋಕಸಭಾ ಚುನಾವಣೆಯಲ್ಲಿ 10,000 ನಾನು ಲೀಡ್ ಕೊಟ್ಟಿದ್ದೀನಿ. ಅದೇ ಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿನ 25,000 ಮೈನಸ್ ಆಗಿದೆ. ಈ ಎಲ್ಲ ವ್ಯವಸ್ಥೆಗಳನ್ನ ನೋಡಿ ಇವರು ಹೊಂದಾಣಿಕೆ ರಾಜಕೀಯ ನಾವು ಸಹಿಸಲ್ಲ. ಈ ಹೊಂದಾಣಿಕೆ ರಾಜಕೀಯ ವಿರುದ್ಧ ಮಲ್ಲಿಕಾರ್ಜುನ ಅವ್ರನ್ನ ಈ ಕೂಡಲೇ ಉಸ್ತುವಾರಿಯಿಂದ ಕೈ ಬಿಟ್ಟು ಬೇರೆ ಸಚಿವರನ್ನ ಹಾಕೊಂಡು. ಯಾವ ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ? ಉದಾಹರಣೆಗೆ ನಮ್ಮ ಚನ್ನಗಿರಿಲೇ ತಗೊಳ್ಳಿ. ನಮ್ಮಲ್ಲಿ ಒಂದು DCC ಬ್ಯಾಂಕ್ ಚುನಾವಣೆ ಆಯಿತು ರೀಸೆಂಟಾಗಿ. ಅದರಲ್ಲಿ BJP ಬೆಂಬಲಿತ ಅಭ್ಯರ್ಥಿ ಸ್ವಾಮಿ ಅಂತೀರ, ಅವರಿಗೆ ಗೆಲ್ಲಿಸಿದ್ರು. ಆಯಿತು, ಗೆದ್ದಿದ್ದಾರೆ, ಸಂತೋಷ. ಆದಮೇಲೆ ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ನಮ್ಮ DCC ಬ್ಯಾಂಕಿಂದ ಒಂದು ನಾಮಿನಿ ಇರುತ್ತೆ. ಆ ನಾಮಿನಿನೂ ಸಹ ಈ ಹಿಂದೆ ಇದ್ದಂಥ ಸ್ವಾಮಿನೇ ಮುಂದುವರಿಸಿದ್ದಾರೆ. ಅವ್ರು ಹೇಳಿ ಸ್ವಾಮಿ ಅಂತ ನೀವೇ ಒಂದು ರಿಯಾಲಿಟಿ ಚೆಕ್ ಮಾಡಿ. ಸ್ವಾಮಿ ಅಂತೇಳಿ DCC ಬ್ಯಾಂಕಿಂದ ಯಾರು ಚನ್ನಗಿರಿಯಿಂದ ಗೆದ್ದಿದ್ದಾರೆ, ಅವ್ರು BJP ಪಾರ್ಟಿಯಿಂದ ಗೆದ್ದಿದ್ದಾರೋ ಕಾಂಗ್ರೆಸ್ ಪಾರ್ಟಿ ಬೆಂಬಲದಿಂದ ಗೆದ್ದಿದ್ದಾರೆ, ಅವ್ರನ್ನ ಯಾಕೆ ಮುಂದುವರಿಸಬೇಕು? ಹೊಂದಾಣಿಕೆ ರಾಜಕೀಯ ಅಲ್ವಾ ಇದು? ಇದೇ ರೀತಿ ಎಲ್ಲ ವಿಷಯದಲ್ಲೂ ಹಿಂಗೆ ಮಾಡ್ತಾರೆ. ಜೊತೆಗೆ ನಮ್ಮ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವರ್ಗಾವಣೆ ಸಂದರ್ಭದಲ್ಲೂ ಅವ್ರು ಒಂದೇ ಲೆಟ್ರ್ ಮೇಲೆ ವರ್ಗಾವಣೆ ಮಾಡಿಸ್ತಾರೆ. ಯಾವ ಶಾಸಕರು ಗಮನಕ್ಕೆ ತಗೊಳ್ಳಲ್ಲ. ಆ ಅಧಿಕಾರಿಗಳು ಜಿಲ್ಲಾ ಮಂತ್ರಿಗಳು ಲೆಟ್ರ್ ಮೇಲೆ ಬಂದಿದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ನಮ್ಮ ಶಾಸಕರನ್ನೆಲ್ಲ ಕೇವಲವಾಗಿ ನೋಡ್ತಾರೆ. ಈ ನೆಕ್ಸ್ಟು ಯಾವುದೇ ವರ್ಗಾವಣೆ ಮಾಡೋದಿದ್ದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ. ಎಲ್ಲ ಶಾಸಕರು ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಆ ಜಿಲ್ಲೆಯಲ್ಲಿ ಇರ್ತಾರೆ, ಅವ್ರ ಲೆಟರ್ಗಳನ್ನ ಪಡೆದು ನೀವು ವರ್ಗಾವಣೆ ಮಾಡಿದ್ರೆ ಪಕ್ಷ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ಇದು ಏಕ ವ್ಯಕ್ತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಈ ಸಂದರ್ಭ ಇಬ್ಬರಿಗೂ ಪತ್ರ ಬರೆದ CM DCM ಇಬ್ಬರಿಗೂ ಬರ್ತೀನಿ. ಪಕ್ಷದ ಅಧ್ಯಕ್ಷರಲ್ಲ ಅವರು. ಕ್ರಮ ಆಗದಿದ್ರೆ ಏನು ಮಾಡ್ತೀರಿ? ಕ್ರಮ ಆಗುತ್ತೆ. ಯಾಕೆಂದರೆ ಪಕ್ಷ ಸಂಘಟನೆ ಆಗಬೇಕು ಅಂದ್ರೆ ಕ್ರಮ ಮಾಡಲೇಬೇಕಲ್ಲ. ಖಂಡಿತ ಕ್ರಮ ಆಗುತ್ತೆ. ಕ್ರಮ ಆಗ್ತದೆ. ಉಸ್ತುವಾರಿ ಸಚಿವರು ಬದಲಾವಣೆ ಮಾಡ್ತಾರೆ, ಮಾಡಲೇಬೇಕು. ಓಕೆ, ಇದು ಶಾಸಕರಿಗಿಂತ ಬಸವರಾಜ ಶಿವಗಂಗಾ ಅವರ ಮಾತು. ಅಂದರೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಅವರನ್ನ ಕಾರಣಕ್ಕೆ ಅವ್ರನ್ನ ಬದಲಾವಣೆ ಮಾಡಬೇಕು ಪತ್ರ ಬರೆದಿರೋದು ಶಾಸಕರ ಮತ್ತು ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ನೋಡಿ ಶಿವಗಂಗಾ ಬಸವರಾಜ್ ಅವರೇ, ಹಿಂದೆ ನೀವು ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅಂತ ಹೇಳಿದ ಸ್ಟೇಟ್ಮೆಂಟ್ ನಂಗೆ ನೆನಪಿದೆ. ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಅದಕ್ಕೋಸ್ಕರ ಏನಾದರೂ CM ಬರೆದಿರೋ ಪತ್ರಕ್ಕೆ ಇಲ್ಲೇನಾದರೂ ಬ್ರೇಕ್ ಹಾಕಿದ್ರಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾವುದೋ ಏಟು ಎಲ್ಲೋ ಬಂದು ಬೀಳುತ್ತಂತೆ. ಹಾಗೇನಾದರೂ ಆಗಿದೆಯಾ ನಿಮಗೆ ಅಂತ. ಯಾಕಂದರೆ SS ಮಲ್ಲಿಕಾರ್ಜುನವ್ರು ಯಾರ ಜೊತೆಗಿದ್ದಾರೆ? ಅಥವಾ ಅವರೇ ಶಾಮನೂರವರೇ CM ಆಗಬೇಕು ಅಂತ ಅಲ್ಲಿ ಪಣ ಇಟ್ಕೊಂಡಿದ್ದಾರೆ. ನೀವು ನಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡ್ಬಿಟ್ಟು ನಮ್ಮ ಸಂಬಂಧಿಕರಾಗಿ ಇದ್ಕೊಂಡ್ಬಿಟ್ಟು ನೀವು DK ಅವರು CM ಆಗಬೇಕು ಅಂತಿದ್ರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನಾದರೂ ಪಿನ್ ಇಡ್ತಾ ಇದ್ದಾರಾ? ಗೊತ್ತಿಲ್ಲಪ್ಪ, ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು.